ಯಾಕೆ ಅಮ್ಮ, ಅಜ್ಜಿ, ಪಾವ್ನಿ ಎಲ್ರೂ ನನ್ನನ್ನ ನೆನೆಸ್ಕೊಂಡು ಎಷ್ಟು ಕೊರಗ್ತಿದಾರೋ ಏನೋ. ಅದೆಲ್ಲ ನಿನ್ ಭ್ರಮೆ ಅಷ್ಟೇ ಮಗಳೇ. ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿರ್ತಾರೆ. ಅವ್ರು ಯಾರಿಗೂ ನಿನ್ ಮೇಲೆ ಕಾಳಜಿ ಆಗ್ಲಿ ಕನಿಕರ ಆಗ್ಲಿ ಇಲ್ಲ. ಇಷ್ಟು ದಿನ ನಿನ್ನ ಕಣ್ಣೋರ್ಸೋ ನಾಟಕ ಆಡ್ತಾ ಇದ್ರು ಅಷ್ಟೇ. ಇಲ್ಲ ಚಿಕ್ಕಿ, ಅಮ್ಮ, ಅಜ್ಜಿ, ಪಾವ್ನಿ ನನ್ನನ್ನ ತುಂಬಾ ಇಷ್ಟಪಡ್ತಾರೆ. ಪ್ರಾರ್ಥನಾ, ನೀನ್ ಹೇಳೋದೇ ಸತ್ಯ ಆದ್ರೆ ಆ ಮನೆ ಬಿಟ್ಟು ಬಂದು ನಾವು ಎಷ್ಟು ದಿನ ಆಯ್ತು? ಅವ್ರು ಯಾರಾದ್ರೂ ನಿನ್ನ ಹುಡ್ಕೋ ಪ್ರಯತ್ನ ಮಾಡಿದಾರಾ? ನಿನ್ ಒಳ್ಳೆ ಮನಸ್ಗೆ ಎಲ್ರೂ ನಿನಗೆ ಒಳ್ಳೆಯವರಾಗೆ ಕಾಣಿಸ್ತಾರೆ. ಆದ್ರೆ ಸತ್ಯ ಅದಲ್ಲ ಪುಟ್ಟ. ನೋಡು, ನೀನದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಿನ್ ಮನ್ಸ್ ಹಾಳು ಮಾಡ್ಕೊಳ್ತೀಯಾ? ಬಾ ಮಲಕ್ಕೋ. ಪ್ರಾರ್ಥನಾ, ಮಲಕ್ಕೋ ಪುಟ್ಟ. ನಾನಾ ಮನೆ ಕಾಲಿಟ್ಟಿದ್ದು 2 ಉದ್ದೇಶದಿಂದ. ಒಂದು, ಪ್ರಾರ್ಥನನ್ನ ಆ ದೇವ್ಕೆಯಿಂದ ದೂರ ಮಾಡಿ ನನ್ನ ಮಗಳಾಗಿ ಮಾಡ್ಕೊಳ್ಳೋದು, ಅದೀಡೇರ್ತು. 2ನೇದು, ಆ ಆನಂದ್ ಮಹೇಂದ್ರನ್ನ ನೆಲಸಮ ಮಾಡೋದು. ಮಾಡೇ ಮಾಡ್ತೀನಿ. ಆನಂದ, ನಿನ್ನ ಹೆಸರಲ್ಲಿರೋ ಆ ಆನ ಕಿತ್ ಹಾಕಿ ಎಲ್ಲ ನಂದೇ ಮಾಡ್ಕೋತೀನಿ. ನೋಡ್ತಾ ಇರು. ಗುಡ್ ಮಾರ್ನಿಂಗ್ ಪಾಪು. ಆಫೀಸ್ಗೆ ಹೋಗಿಲ್ವಾ? ಇನ್ನೂ ಇಲ್ಲೇ ಇದೆಯಾ? ನಾನೇನಾದರೂ ಡ್ರಾಪ್ ಮಾಡ್ಲಾ? ಅಮ್ಮ, ಆಫೀಸಿಗೆ ಲೇಟ್ ಆಗ್ತಿದೆ. ಅಮ್ಮ, ನನಗ್ ಲೇಟ್ ಆಗ್ತಿದೆ. ಆಫೀಸಿಗೆ ಜಾಯಿನ್ ಆಗಿ ಇನ್ನು 2 ದಿನಾನೂ ಆಗಿಲ್ಲ. ಈಗ್ಲೇ ಇಷ್ಟು ಲೇಟ್ ಆಗಿ ಹೋದ್ರೆ ಏನ್ ಅನ್ಕೋತಾರ ನನ್ ಬಗ್ಗೆ? ಬಂದೇ ಇರೆ. ನನ್ಗೇನ್ 10 ಕೈ 10 ಕಾಲಿದ್ಯಾ? ಎಲ್ಲ ನಾನೇ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿರ್ಬೇಕು ತಾನೆ. ಎಲ್ಲ ನಾನೊಬ್ಳೇ ಮಾಡ್ಕೊಂಡು ಸಾಯ್ಬೇಕು ಇಲ್ಲಿ. ದೇವ್ಕಿ, ಅದಕ್ಕೆ ತಾನೇ ನಾನು ಕೆಲಸದವ್ರನ್ನ ಇಟ್ಟಿದ್ದು. ನೀ ನೋಡಿದ್ರೆ ಅವಳೇ ಎಲ್ಲ ಕೆಲಸ ಮಾಡ್ತಾಳೆ ಅಂತ ಕೆಲಸದವ್ರನ್ನ ಬಿಡಿಸ್ಬಿಟ್ಟೆ. ಈಗ ನೋಡಿದ್ರೆ ನಾನು ಒಬ್ಳೇ ಸಾಯ್ಬೇಕು ಅಂತಂತೀಯ. ಯಾವ ಕೆಲಸದೋಳು ಬೇಕಾಗಿಲ್ಲ. ಸುಮ್ಮನೆ ಕೂತ್ಕೊಂಡು ಮೈ ಬೇಡ್ಸೋದಿಕ್ಕೆ ನನಗಿಷ್ಟನೂ ಇಲ್ಲ. ಸುಮ್ಮನೆ ತಿನ್ನಿ ನೀವು. ಪಾಪು, ನಮ್ಮ ಕಂಪ್ನಿಯಲ್ಲಿ ಕೆಲಸ ಸಿಕ್ಕರೆ ಸಾಕು ಅಂತ ಜನ ಕಾಯ್ತಿರ್ತಾರೆ. ಅಂಥದ್ರಲ್ಲಿ ನೀನು ಬೇರೆ ಯಾವುದೋ ಆ್ಯಡ್ ಕಂಪ್ನಿಲಿ ಹೋಗಿ ಯಾಕೆ ಕೆಲಸ ಮಾಡ್ತಿದ್ಯಾ? ಅಪ್ಪ ಪ್ಲೀಸ್,
ನನಗ್ ನಿಮ್ ಕಂಪನಿನಲ್ಲಾಗ್ಲಿ ನಿಮ್ದ್ ಯಾವ್ದೇ ವಿಷಯದಲ್ಲಾಗ್ಲಿ ಆಸಕ್ತಿ ಇಲ್ಲ. ದಯವಿಟ್ಟು ನನ್ನ ನೆಮ್ಮದಿಯಾಗಿ ತಿಂಡಿ ತಿನ್ನಕ್ ಬಿಟ್ಬಿಡಿ. ಪಾಪು, ಅಯ್ಯ ರೀ ಅನ್ನದ ಬನ್ನಿ ರೀ, ತಿಂಡಿ ತಿನ್ನಿ. ಏ ಅನ್ನದ ಛೇ ತರ್ಲೆ, ಸುಮ್ನಿರಕ್ಕಾಗಲ್ವ ನಿನ್ ಕೈಲಿ? ಕೆಣ್ಕಿದ್ದು ನಿಮ್ ಯಜಮಾನ್ರು, ನಾನಲ್ಲ. ಅಯ್ಯೋ ದೇವ್ರೆ, ಈ ಪಾವನಿ- ಪಾವನಿ, ಏ ಪಾವನಿ, ಯಾಕೆ ಹಾಗೆ ಮಾಡ್ತೀಯೇ? ಛೇ, ದೇವ್ರೆ, ಇವತ್ತಿಗೆ ನಾನು ಆ ಮನೆ ಬಿಟ್ಟು 1 ವಾರ ಆಯ್ತು. ಅಲ್ಲಿ ಎಲ್ರೂ ಹೇಗಿದಾರೋ ಏನೋ ಗೊತ್ತಿಲ್ಲ. ಅಜ್ಜಿ, ಅಮ್ಮ, ಪಾವನಿ, ಅಪ್ಪ ಎಲ್ರೂ ಸುಖವಾಗಿರೋ ಹಾಗೆ ಮಾಡು ತಂದೆ. ನಿನ್ನ ಆಶೀರ್ವಾದ ಯಾವಾಗ್ಲೂ ಅವ್ರ ಮೇಲಿರ್ಲಿ. ರೀ, ತಗೊಳ್ಳಿ. ಪ್ರಾರ್ಥನಾ, ದೇವ್ರ ಹತ್ರ ಏನ್ ಕೇಳ್ಕೊಂಡೆ ಪುಟ್ಟ? ಅಮ್ಮ, ಅಪ್ಪ, ಅಜ್ಜಿ, ಪಾವನಿ ಎಲ್ರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡೆ. ಅಲ್ಲ ಪ್ರಾರ್ಥನಾ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಇವಾಗ ತಾನೇ ಹೊಸ ಕೆಲಸ ಶುರು ಮಾಡ್ತಿದ್ಯಾ. ಕೆಲಸದಲ್ಲೆಲ್ಲ ಚೆನ್ನಾಗಾಗ್ಲಿ, ಇನ್ನೂ ಎತ್ತರಕ್ಕೇರ್ಲಿ ಅಂತ ಕೇಳ್ಕೊಳ್ಳೋದು ಬಿಟ್ಟು ಇನ್ನು ನೀನ್ ಆ ಮನೆಯವ್ರ ಬಗ್ಗೆ ಯೋಚನೆ. ವಾಸು, ಮನೆ ಬದಲಾಯಿಸಿದ ಕೂಡಲೇ ಮನಸ್ಸಲ್ಲಿರೋರ್ನ ಬದಲಾಯಿಸಬೇಕು ಅಂತ ಏನಿಲ್ಲ ಕಣೆ. ಚಂದ್ರು, ಕಾಫಿ ಕೊಟ್ಟಿದ್ದೀನಿ ತಾನೆ, ಸುಮ್ನೆ ಕುಡೀರಿ. ಪ್ರಾರ್ಥನಾ, ನೀನಿಲ್ಲಿಂದ ಬೇಗ ಹೊರಡಮ್ಮ. ಇಲ್ಲ ಅಂದ್ರೆ ಇವರು ನಿನ್ ತಲೆ ಕೆಡಿಸ್ಬಿಡ್ತಾರೆ. ಬರ್ತೀನಿ ಚಿಕ್ಕಿ, ಬರ್ತೀನಿ ಚಿಕ್ಕಪ್ಪ. ಹೋಗ್ಬಮ್ಮ, ಒಳ್ಳೇದಾಗ್ಲಿ. ಪ್ರಾರ್ಥನಾ, 1 ನಿಮಿಷ. ನೀನಿವತ್ತು ಹಳೆ ಸ್ಕೂಲ್ ಹತ್ರನೋ ಹೋಗ್ಬೇಕು ಅಂತಿದ್ದೆ ಅಲ್ವಾ? ಹೌದು ಚಿಕ್ಕಿ, ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ಅಲ್ಲೇ ಇದೆ. ಅಲ್ಲಿಗೆ ಹೋಗಿ ತಗೊಂಡ್ ಬರ್ತೀನಿ. ಓ, ನೋಡು, ಅದೇ ಏರಿಯಾಗ ಹೋಗ್ತಾ ಇದ್ಯಾ. ಹುಷಾರಾಗಿರು. ಅವ್ರು ಯಾರ ಕಡೆಗೂ ಬೀಳ್ಬೇಡ. ಬಿದ್ರೆ ಸುಮ್ನೆ ಏನಾದ್ರೂ ತೊಂದರೆ ಮಾಡ್ಬಿಡ್ತಾರೆ. ಇಲ್ಲ ಚಿಕ್ಕಿ, ಅವರಿಂದ ನನಗ್ ತೊಂದರೆ ಆಗೋದಕ್ಕಿಂತ ನಾನು ಅವ್ರ ಲೈಫಲ್ಲಿ ಹೋಗಿ ಅವ್ರಿಗೆ ತೊಂದರೆ ಕೊಡೋಕ್ ಇಷ್ಟಪಡಲ್ಲ ಚಿಕ್ಕಿ. ಅವ್ರು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು. ಪ್ರಾರ್ಥನಾ, ವೇಟ್. ಪ್ರಾರ್ಥನಾ, ಮಾಸ್ಕ್ ತಗೋ. ಇದನ್ನ ಯಾವಾಗ್ಲೂ ಹಾಕೊಂಡಿರು, ಆಯ್ತಾ? ಮನೆಗ್ ವಾಪಸ್ ಬರೋವರೆಗೂ ಬಿಚ್ಬೇಡ. ಆಗ ನೀನು ಯಾರಿಗೂ ಎಲ್ಲೂ ಗುರ್ತೇ ಸಿಗಲ್ಲ. ಪ್ರಾರ್ಥನಾ, ಅವ್ರು ಯಾರಾದ್ರೂ ಸಿಕ್ಕಿ ನಿನ್ನ ಮನೆಗ್ ಬಾ ಅಂತ ಕರೆಯೋದಾಗ್ಲಿ ಅಥವಾ ನಿನ್ ಜೊತೆ ಮಾತಾಡೋದಕ್ ಪ್ರಯತ್ನ ಪಟ್ರೆ ಅದಕ್ಕೆ ಅವಕಾಶ ಕೊಡ್ಬೇಡ. ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬಿಡು. ಓಕೆ? ಗುಡ್. ಹೋಗ್ ಬರ್ತೀನಿ ಚಿಕ್ಕಿ. ಲೇ ಅಕ್ಕ, ಎಲ್ಲೇ ಇದೆಯಾ ನೀನು? ಈ ಅಕ್ಕ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ? ಯಪ್ಪನೋ, ಅವ್ರನ್ನ ನೆನ್ಸ್ಕೊಂಡ್ರೇನೆ ಕೋಪ ಉಕ್ಕಿ ಬರುತ್ತೆ. ನಿನ್ನ ಫ್ರೆಂಡ್ಸನ್ನು ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ನೀನು ಫೋನ್ಗೂ ಸಿಗಲ್ಲ.
ಈ ಚಿಕ್ಕಿ ನಿನ್ನ ಅದ್ ಎಲ್ಲಿ ಕರ್ಕೊಂಡು ಹೋಗಿದಾರೋ ಏನೋ. ಐ ಮಿಸ್ ಯು ಕಣೆ ಅಕ್ಕ, ಐ ಮಿಸ್ ಯು. ಅಮ್ಮ, ಅಯ್ಯೋ ನಿಮ್ಮ ಅಜ್ಜಿ, ನಿನ್ ಕಣ್ಣೇನ್ ಮನೇಲಿ ಬಿಟ್ಟು ಬಂದಿದ್ಯಾ? ದಾರಿ ನೋಡ್ಕೊಂಡ್ ಗಾಡಿ ಓಡ್ಸಕ್ ಏನೋ ನಿನ್ಗೆ? ಹುಡ್ಗಿರ್ ಕಂಡ ತಕ್ಷಣ ಸ್ಟೇರಿಂಗ್ ತಿರುಗ್ ಬಿಡುತ್ತಲ್ವಾ? ಇಳಿಯೋ ನಿಮ್ಮ ಅಜ್ಜಿ, ಇದೇ ಇವತ್ ನಿನ್ಗೆ. ಇಳಿಯೋ. ಇಡೀ ರೋಡ್ ಗಾಡಿ ಓಡ್ಸಕ್ಕೆ ಇದನ್ನೇ ನಿಮ್ ಮನೆ ಅನ್ಕೊಂಡಿದ್ದೀರಾ? ನೆಟ್ಟ ಗಾಡಿ ಓಡ್ಸಕ್ಕೂ ಬರಲ್ಲ. ನಿಮ್ಮಂತವ್ರಿಂದಾನೆ ಆಕ್ಸಿಡೆಂಟ್ಸ್ ಆಗೋದು. ಅಂಡೆ ನನ್ ಜೊತೆ ಪೊಲೀಸ್ ಸ್ಟೇಷನ್ಗೆ. ಇವತ್ ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನ್ರಿ ನೋಡ್ತಿದ್ದೀರಾ? ಬನ್ನಿ ಸ್ಟೇಷನ್ಗೆ ಅಂದೆ. ಏನ್ರಿ ಏನ್ರಿ ನೋಡ್ತಿದ್ದೀರಾ? ಹಲೋ ಮ್ಯಾಮ್, ಹ್ಯಾಂಗ್ ಆನ್. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ದಂಡ ನೀವೇ ಕಟ್ಬೇಕಾಗತ್ತೆ. ನಾನ್ ಯಾಕ್ರಿ ದಂಡ ಕಟ್ಬೇಕು? ಗುದ್ದವ್ರು ನೀವು, ನಾನಲ್ಲ. ರಾಂಗ್ ರೂಟಲ್ಲಿ ಬಂದಿರೋದು ನೀವು. ಏನು ಒಂಟಿ ಹುಡುಗಿ ಸಿಕ್ಬಿಟ್ಟಿದ್ದಾಳೆ ಅಂತ ದಬಾಯಿಸ್ತಿದ್ದೀರಾ? ಲುಕ್, ತಪ್ಪು ಮಾಡಿರೋದು ನೀವು. ಬಟ್ ಸ್ಟಿಲ್ ಹ್ಯುಮ್ಯಾನಿಟಿ ಕನ್ಸರ್ನ್ ಇಂದ ಹೇಳ್ತಾ ಇದ್ದೀನಿ, ಇಫ್ ಯು ಆರ್ ಇಂಜರ್ಡ್ ಪ್ಲೀಸ್ ಕಮ್, ಹಾಸ್ಪಿಟಲ್ಗೆ ಹೋಗೋಣ. ಹಾಸ್ಪಿಟ್ಲಾ? ನೋ ಥ್ಯಾಂಕ್ಸ್, ನನಗೇನು ಫ್ರಾಕ್ಚರ್ ಆಗಿಲ್ಲ. ನಿಮ್ ಗಾಡಿಗೇನ ಡ್ಯಾಮೇಜ್ ಆಗಿದ್ರೆ ಹೇಳಿ, ನಾನೇ ಸರಿ ಮಾಡಿಸ್ಕೊಡ್ತೀನಿ. ನನ್ನ ಗಾಡಿ ಡ್ಯಾಮೇಜ್ ರೆಡಿ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಗಾಡಿನೇ ಮಾರಬೇಕಾಗತ್ತೆ. ಮೇ ಐ? ನೋ ಥ್ಯಾಂಕ್ಸ್. ಬೆಳಗ್ಗೆ ಅದು ಗೂಬೆ ಮುಖ ನೋಡ್ದಂಗಾಯ್ತು. ಸಾರಿ. ನಥಿಂಗ್. ಹಲೋ, ವೇಟ್. ಥ್ಯಾಂಕ್ಸ್. ಈ ಗಾಡಿ ಬೇರೆ. ಈ ಗಾಡಿ ಬೇರೆ ಇವಾಗ್ಲೇ ಕೈ ಕೊಡ್ಬೇಕಾ? ಥು, ಆ ಎಷ್ಟು ಕೊಬ್ಬು ಅವನ್ಗೆ. ನನ್ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಕಾಣಿಸಿದ್ರು ಕಾಣಿಸ್ದೇ ಇರೋ ಒಂಥರ ಹೋದ್ನಲ್ಲ. ಅವನ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ. ನನ್ ಟೈಮೇ ಸರಿ ಇಲ್ಲ. ಆಟೋ. ದೇವ್ಕಿ, ಯಾರಿಗ್ ತಿಂಡಿ? ಆನಂದನಿಗ? ಹೌದಮ್ಮ, ಕೋಪ ಮಾಡ್ಕೊಂಡು ಒಂದ್ ತುತ್ತು ತಿಂದೇ ಹೋಗಿದ್ದಾರೆ. ಈಗ ನಾನು ಹೋಗಿ ತಿಂಡಿ ಕೊಡದೆ ಹೋದ್ರೆ ಇಡೀ ದಿನ ಹಸ್ಕೊಂಡೇ ಇರ್ತಾರೆ. ಅದಕ್ಕೆ ಹೋಗ್ಕೊಟ್ಟು ಬರ್ತೀನಿ. ಕೊಟ್ವಾ, ಆದ್ರೆ ಬೇರೆ ಏನು ಮಾತಾಡ್ಬೇಡ. ತುಂಬಾ ಕೋಪದಲ್ಲಿದ್ದಾನವನು.
ಸರಿಮಾ. ತಿಂಡಿ ಇಟ್ಟಿದ್ದೀನಿ, ತಿನ್ನಿ. ದೇವಕಿ ಪ್ಲೀಸ್. ಯಾಕೆಲ್ಲರೂ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ನನಗೆ? ತಿಂಡಿ ಯಾರೋಗುತ್ತೆ, ತಿಂದ್ಬಿಡಿ. ದೇವಕಿ, ಅಮ್ಮ ಅಂತೂ ಮೊದಲಿನ ಥರ ಇಲ್ಲ. ಪಾವನಿ ಅಂತೂ ಅಪ್ಪ ಅನ್ನೋದನ್ನೇ ಮರೆತು ಹೋಗಿದ್ದಾಳೆ. ನೀನು ಅವ್ರ ಥರ ಬಿಹೇವ್ ಮಾಡಕ್ಕೆ ಹೋಗ್ಬೇಡ. ಛೇ, ಮನೆಯಲ್ಲಿ ಎಲ್ಲರೂ ಈ ರೀತಿ ಬಿಹೇವ್ ಮಾಡಿದ್ರೆ ಇದೇನು ಮನೆ ಅನ್ಸ್ಕೊಳ್ಳತ್ತಾ? ನೆಮ್ಮದಿ ಇರತ್ತಾ ಮನೆಯಲ್ಲಿ? ನೆಮ್ಮದಿ ಇಲ್ದಿರೋ ಜಾಗನ ಯಾರೂ ಮನೆ ಅಂತ ಹೇಳಲ್ಲ. ಎಲ್ರೂ ಒಟ್ಟಿಗೆ ಸಂತೋಷವಾಗಿದ್ರೇನೆ ಅದು ಮನೆ ಅನ್ಸ್ಕೊಳ್ಳುತ್ತೆ. ಆ ಮನೆಗೊಂದು ಕಳೆನೂ ಬರುತ್ತೆ. ಆದ್ರೆ ನಮ್ಮ ಮನೆ ಕಳೆನೇ ಬಿಟ್ಟು ನಿನ್ನ ಮಾತಾಡ್ಸಿದ್ದೆ ತಪ್ಪಾಗೋಯ್ತು. ಬಿಟ್ರೆ ಸಾಕು, ಅವಳು ಯಾವಳೋ ವಿಷಯ ಕನೆಕ್ಟ್ ಆಗ್ತೀಯ. ರೀ, ಅವಳು ಬೇರೆ ಯಾವಳೋ ಅಲ್ಲ, ನಿಮ್ಮ ಮಗಳು. ಪ್ಲೀಸ್ ದೇವ್ಕಿ, ಪ್ಲೀಸ್. ಬೇಡವಾದ ಅವಳ ವಿಷಯನ ಎತ್ಬೇಡ ಅಂತ ಹೇಳಿಲ್ವಾ? ನಿಮ್ಗವಳು ಬೇಡವಾದವಳು ಇರ್ಬೋದು ರೀ, ಆದ್ರೆ ನನ್ಗವಳು ನನ್ನ ಮಗಳು. ಹೊಟ್ಟೆಲ್ ಹುಟ್ಟದೇ ಇರ್ಬೋದು ರೀ, ಹೆಗಲ ಮೇಲೆ ಹೊತ್ಕೊಂಡು ಸಾಕಿದ್ದೀನಿ ಅವಳನ್ನ. ನೋಡಿ, ಅವಳ ವಿಷಯದಲ್ಲಿ ನಿಮ್ ತರ ಕಲ್ಲಾಗಿರೋದಕ್ಕೆ ನನಗ್ ಸಾಧ್ಯ ಇಲ್ಲ. ಮನೆ ಬಿಟ್ಟು ಹೋಗಿ 1 ವಾರ ಆಯ್ತು ರೀ. ಎಲ್ಲಿದ್ದಾಳೋ ನನ್ನ ಮಗಳು, ಹೇಗಿದ್ದಾಳೋ ಒಂದು ಗೊತ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಅದಕ್ಕೂ ನೀವು ಬಿಡ್ತಿಲ್ಲ. ಇಷ್ಟ್ರ ಮಧ್ಯೆ ನಗ್ನಗ್ತಾ ನಿಮ್ ಮುಂದೆ ನಾಟಕ ಆಡ್ಕೊಂಡು ಓಡಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ರೀ. ದೇವ್ಕಿ, ದೇವ್ಕಿ, ನಾರಾಯಣ, ಲೋ ನಾರಾಯಣ, ಆಸಕ್ತಿ ಇಲ್ಲದೆ ಯಾವ ಕೆಲಸನೂ ಮಾಡಬಾರ್ದು ಕಣ. ನಿನಗೆ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇದ್ರೆ ಬೇಡ ಬಿಡು. ಬೇರೆ ಯಾವ್ದಾದ್ರೂ ಕೆಲಸ ಹುಡುಕೋ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಯಾವಾಗ್ಲೂ ಹೀಗೆ ಮಂಕಾಗಿರ್ಬೇಡ ಕಣ, ನೋಡೋದಕ್ಕೆ ಸಂಕಟ ಆಗತ್ತೆ. ಇಲ್ಲ ಡ್ಯಾಡ್, ಪ್ರಾರ್ಥನವ್ರು ಕೊಟ್ಟ ಮಾತಂತೂ ಉಳಿಸ್ಕೊಳಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ನಿಮಗೆ ಕೊಟ್ಟ ಮಾತಾದ್ರೂ ಉಳಿಸ್ಕೋತೀನಿ. ಹಂಗಲ್ಲ ನಾರಾಯಣ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಈಗ ತಾನೇ ಎಲ್ಲ ಮರೆತು ಅವ್ನು ನಮ್ಮ ದಾರಿಗೆ ಬರ್ತಿದ್ದಾನೆ. ನೀವು ಮತ್ತೆ ಇಲ್ಲದೆ ಇರೋದೆಲ್ಲ ಅವನ ತಲೆ ತುಂಬಿ ದಾರಿ ತಪ್ಪಿಸ್ಬೇಡಿ. ಲೇ 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 ಲೇ, ಸುಮ್ನಿರ್ಬೇಕಾಗಿರೋದು ನಾನಲ್ವೇ, ನೀನು. ಮಕ್ಕಳು ಕಣ್ಣೀರು ಹಾಕ್ತಾ ಇದ್ರೆ ತಾಯಿಯಾದವಳು ಆ ಕಣ್ಣೀರು ಒರೆಸಿ ಧೈರ್ಯ ತುಂಬ್ತಾಳೆ. ಆದ್ರೆ ತಂದೆ ಆದವನು ಆ ಕಣ್ಣೀರ್ ಹಿಂದೆ ಇರೋ ಸಮಸ್ಯೆ ಬಗೆಹರಿಸಿ ಮಕ್ಕಳ ಮುಖದಲ್ಲಿ ಸಂತೋಷ ನೋಡೋದಕ್ಕೆ ಇಷ್ಟಪಡ್ತಾನೆ. ಈಗ ನಾನು ಮಾಡ್ತಾ ಇರೋದು ಅದನ್ನೇ. ಇದೆಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು. ಮಂಕದಿಣ್ಣೆ, ಲೋ ನಾರಾಯಣ, ಪ್ರಾರ್ಥನಾ ವಿಷಯ ಏನಾದ್ರೂ ಗೊತ್ತಾಯ್ತನ? ಇಲ್ಲ ಡ್ಯಾಡ್, ನಾನು ಎಲ್ಲ ಕಡೆ ವಿಚಾರಿಸ್ದೆ, ಆದ್ರೆ ಎಲ್ಲೋ ಅವ್ರ ಸುಳಿವೆ ಸಿಗ್ತಾ ಇಲ್ಲ. ಹಾಗಂತ ನಿನ್ ಪ್ರಯತ್ನ ನೀನ್ ನಿಲ್ಲಿಸ್ಬೇಡ, ಮುಂದುವರ್ಸು. ಯಾವಾಗ್ಲಾದ್ರೂ ಫಲ ಸಿಕ್ಕೇ ಸಿಕ್ಕುತ್ತೆ. ಸರಿ ಡ್ಯಾಡ್. ಹೋಗಲಿ
ಮರಿಯ